ಹೋಗುವಾಗಲ್ಲ ಹೋಗುವಂತ ಕಾಲದಲ್ಲಿ 2 ಹಸಿರು ಕಾಯಿಯನ್ನು ಕೊಡುಗೊಳಿಸಿ ಆಯ್ತಾ. ಎಲ್ಲರೂ ಬಂದು ಮುತ್ತೈದು ಬರಲಿ ಕಳಿಸಿಕೊಡಿ. ಅವಳನ್ನ ಗಾಡಿ ಕೊಟ್ಟರೆ ಬಂದು ನನ್ನ ಕೂರಿಸಿಕೊಳ್ಳುತ್ತಾರೆ. ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ರಾಯಸಮುದ್ರ ಗ್ರಾಮದಲ್ಲಿ ಡ್ರಾಮಾ ಮಾಸ್ಟರ್ ರಾಮಕೃಷ್ಣಯ್ಯ ಮತ್ತು ನಾಗಮ್ಮನವರ ಮಕ್ಕಳಾದಕ್ಕಂಥ ಜಯಂತಿ, ಮೀನಮ್ಮ, ನಾಗೇಶ್ ಮತ್ತು ತ್ಯಾಗರಾಜು, ನನ್ನ ಕುಟುಂಬದವರೆಲ್ಲರೂ ಮೊದಲಿಂದಲೂ ನಾವು ರಾಯಸಮುದ್ರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಾಗಿಂದಲೂ ಪ್ರತಿಯೊಂದು ಕಾರ್ಯಗಳಿಗೆ ನಮ್ಮ ಜಿಲ್ಲಾಡಳಿತಗಳಾಗಲಿ ಅಥವಾ ನನ್ನ ಗ್ರಾಮಸ್ಥರುಗಳಾಗಲಿ ಎಲ್ಲ ನಿಂತ್ಕೊಂಡು ಆವಾಗ ನಮ್ಮ ಮನೆ ಕಾರ್ಯಕ್ರಮಗಳನ್ನ ನಡೆಸ್ತಾಯಿದ್ರು. ಅನಿವಾರ್ಯವಾಗಿ ನಮ್ಮ ತಂದೆ ತಾಯಿ ತೀರ್ಕೊಂಡಿರೋದ್ರಿಂದ ನಾವು ಎಲ್ಲೋ ಒಂದು ಕಡೆ ಸೆಟ್ಲ್ ಆದ್ವಿ. ಆದರೆ ನನಗೆ ರಿಟೈರ್ಡ್ ಆದ ನಂತರ ಬೆಂಗಳೂರಲ್ಲಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಮನೆಗಳು ಇನ್ನೂ ಸರಿಯಾಗಿ ಚೆನ್ನಾಗಿಲ್ಲ, ಎಲ್ಲ ಬಿದ್ದೋಗಿದೆ, ಹಳೆ ಮನೆ ನಮ್ಮ ತಂದೆ ಕಾಲದ್ದು. ಆದ್ದರಿಂದ ಆ ಗ್ರಾಮದಲ್ಲಿ ಮಾಡೋಕ್ಕಾಗದೇ ಇರೋದ್ರಿಂದ ನಮ್ಮ ತಂದೆ ಯಾವತ್ತೂ ಮರಣ ಹೊಂದಿದ್ರು ಅಲ್ಲಿಂದಲೂ ಸಹ ನಾನೇ ಎಲ್ಲಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ದೇವ್ರ ಕಾರ್ಯಕ್ರಮಗಳಾಗ್ಬೋದು ಅಥವಾ ಬೇರೆ ನಮ್ಮ ಇವ್ರು ಬಂದಿದ್ದಾರೆ ನಮ್ಮ ಕೇರ್ಪೇಟೆಯಿಂದ. ನಮಸ್ಕಾರ. ನಮ್ಮ ಊರು ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಕೇರ್ಪೇಟೆ ತಾಲೂಕು, ರಾಯಸಮುದ್ರ ಗ್ರಾಮ. ರಾಮಕೃಷ್ಣಯ್ಯ ಅಂತ ನಮಗೆ 3 ಜನ ಹೆಣ್ಮಕ್ಳು. ಅವತ್ತು ಬಡಸ್ಥಾನದಿಂದ ನಾವು ಪೂಜೆ ಮಾಡಿಸ್ತಾ ಇದ್ವಿ. ಇವತ್ತು ನಾವೆಲ್ಲ ಒಂದು 10 ಜನಕ್ಕೆ ಅನ್ನ ಹಾಕಷ್ಟು ದೇವರು ನಮಗೆ ಕೊಟ್ಟವನೇ. ಉಪವಾಸ ಅಂತ ಹೇಳಿ ನಮ್ಮ ಕೇರ್ಪೇಟೆ ಕಡೆ ಒಂದು ಹಬ್ಬ ಬರುತ್ತೆ. ಆ ಹಬ್ಬದಲ್ಲಿ ನಾವು ವರ್ಷ ನಮ್ಮ ತಂದೆ ಶನಿದೇವ್ರ ಕತೆ ಮಾಡಿಸ್ತಾಯಿದ್ರು. ಆ ಕತೆನ ನಮ್ಮ ದೊಡ್ಡಕ್ಕ ರಾಧಮ್ಮ ಅಂತ ವಹಿಸ್ಕೊಂಡಿದ್ದಾರೆ. ಅವರು ಆ ಕತೆನೇ ಮಾಡಿಸ್ತಾ ಇದ್ದಾರೆ. ಇವತ್ತು ಮುಂದೆ ವಿಡಿಯೋದಲ್ಲಿ ನೀವು ನೋಡಿ ಏನು ಕಾರ್ಯಕ್ರಮ ಅಂತ ನಡೀತದೆ ಸರ್. ಇದು ಮರಗತ್ತಮ್ಮ ಅಂತ ದೇವ್ರ ಹೆಸರು. ಇದು ಚಿಕ್ಕಗೊಲ್ರಟ್ಟಿ ಅಂತ ದೇವಸ್ಥಾನ ಬರುತ್ತೆ. ಇಲ್ಲಿಂದ ನಾವು ಅಲ್ಲಿ ಕರ್ಕೊಂಡೋಗ್ತೀವಿ, ನಮ್ಮ ಮನೆ ಹತ್ರ ಕರ್ಕೊಂಡೋಗ್ತೀವಿ. ಅಲ್ಲಿ ಚೌಡೇಶ್ವರಿ ಅಂತ ಹೇಳಿ ಅಲ್ಲಿ ಶನೇಶ್ವರನ ದೇವ್ರನ್ನ ಕತೆ ಮಾಡಿಸ್ತಾ ಇದ್ದೀವಿ. ಬೆಳಗಾನ ಕತೆ ಇರುತ್ತೆ ಸರ್. ನೀವೆಲ್ಲರೂ ಸೇರಿ ಆರೈಸಿ. ನಮಗೆ ನಮ್ಮ ಮಂಡ್ಯ ಜಿಲ್ಲೆ, ತಾಲೂಕು, ಕೇರ್ಪೇಟೆ ಜನರಿಗೆ ಎಲ್ರಿಗೂ ನಮಸ್ಕಾರ. ನಿಮಗೆ ಗೊತ್ತಿರುತ್ತೆ ರಾಯಸಮುದ್ರಕ್ಕೆ ಮಾತು ಬರ್ತಾ ಇಲ್ಲ. ಯಾಕೆಂದರೆ ನಾವು ಹುಟ್ಟಿ ಅಲ್ಲಿ ಬೆಳೆದು ಇವತ್ತು ಒಂದು ಮಾತು ಕೇಳಿಕೊಂಡಿದ್ದಕ್ಕೆ ಎಷ್ಟು ಅಭಿಮಾನವಾಗಿ ಬಂದಿದ್ದಾರೆ ಅಂದರೆ ನಂಗೆ ತುಂಬ ಸಂತೋಷ, ಅಂದರೆ ನಿಜವಾಗ್ಲೂ ಸಂತೋಷ. ಆದರೆ ಎಷ್ಟು ಅಭಿಮಾನ ಆ ನನ್ನ ಕೇರ್ಪೇಟೆ ಎಲ್ಲ ಜನಗಳಿಗೂ, ಸುತ್ತಮುತ್ತ ಹಳ್ಳಿಯವರಿಗೂ ಸಹ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ ಅಂತ ಹೇಳಿ ನನಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ. ಸೆರಗೊಡ್ಡಿ ಬೇಡುವೆ ಕರುಣದಿಂಪಾಲಿಸು ತರಳನಿಯ ನಯ ಕೋರಳ ಮಾಂಗಲ್ಯವ ತರಳನಿಯ ನಯ ಕೋರಳ ಮಾಂಗಲ್ಯವ ಸೆರಗೊಡ್ಡಿ ಬೇಡ ಅಣ್ಣ ಅಣ್ಣ ಅರಿಯದೆ ಮಾಡಿದ ಅಪರಾಧಗಳ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಪೋರೆಯೇ ಈ ಪೋರೆ ಮಾಧವನೇ ಸೆರಗೊಡ್ಡಿ ಬೇಡುವೆ ಕೃಷ್ಣ 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 ಐವರ ಪಾಂಡವರ ಕೂಗಿ ಕರೆದೆ ಇಂದಿಗೆ ಈ ಕಷ್ಟವೋ ಸೆರಗೊಡ್ಡಿ ಬೇಡುವೆ ಕರುಣದಿಂಪಾಲಿಸೋ ತರಳನಿಯ ನಯ ಕೋರಳ ಮಾಂಗಲ್ಯವ ಸೆರಗೊಡ್ಡಿ ಬೇಡುವೆ ಕೃಷ್ಣ ಕೃಷ್ಣ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲೇನು ನೋಡ್ತಿದ್ದೀರಾ, ಸ್ವಾಮಿ ಶ್ರೀ ಶನೇಶ್ವರ ಅವ್ರದ್ದು ಪೂಜೆ ನಡೆಸ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ತಾತ ಮೊದಲಿಂದಲೂ ನಡೆಸ್ತಿದ್ರು ರಾಮಕೃಷ್ಣಯ್ಯ ಅಂತ. ಕೇರ್ಪೇಟೆ ತಾಲೂಕು
ಸೀಳ್ನೆರೆ ಹೋಬಳಿ ರಾಯಸಮುದ್ರ ಅಂತ ಗ್ರಾಮ. ಅವರು ಈ ಒಂದು ಆಷಾಢ ಮಾಸದಲ್ಲಿ ಒಂದು ಉಪವಾಸ ಅಂತ ಒಂದು ಆಚರಣೆ ಮಾಡ್ತಾರೆ. ಅದ್ರ ಪ್ರಯುಕ್ತ ವರ್ಷ ನಡೆಸ್ಕೊಂಡು ಬರ್ತಿದ್ರು. ಈಗ ನಮ್ಮ ದೊಡ್ಡಮ್ಮ ರಾಧಮ್ಮ ಅಂತ ಅವ್ರ ಹೆಸರು, ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಬಿಟ್ಟಿಲ್ಲ, ವರ್ಷ ನಡೆಸ್ಕೊಂಡು ಬರ್ತಾರೆ. ಅವ್ರ ಕೈಲಾದಷ್ಟು ಮಟ್ಟಿಗೆ ನಡೆಸ್ಕೊಂಡು ಬಂದು ಈಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಇದರಲ್ಲೆಲ್ಲ ಭಾಗವಹಿಸಿದ್ದೀವಿ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ.